ಇಲ್ಲಿ ಜಮೀನ್ ಕಳ್ಕೊಂಡಿರೋದು ನಾವು. ಬೇರೆ ವ್ಯಕ್ತಿಗಳು ಇಲ್ಲಿ ಬಂದ್ಬಿಟ್ಟು ನಾವು ಜಾಗದಲ್ಲಿ ನಾವು ತಾಂಡಿರೋ PO ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಬೇರೆ ಪ್ರಭಾವಿ ವ್ಯಕ್ತಿಗಳು ಬಂದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಮುಂದೂಡ್ಕೊಂಡು ಬರ್ತಾ ಇದಾರೆ. ಇಲ್ಲಿ ಕೆಂಪಳ್ಳಿ ಆಗ್ಲಿ, ಭಾರತೀಪುರ ಆಗ್ಲಿ, ಅವೇರಳ್ಳಿ ಆಗ್ಲಿ, ಇಲ್ಲಿ ಎಲ್ಲಾದ್ರೂ ಜಮೀನ್ ಯಾರು ಕಳ್ಕೊಂಡಿದಾರೋ ಅವರೇ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ರಾಜಕೀಯನ ಇನ್ನೊಂದು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ, ನೀನ್ ಯಾರು ಕೇಳಕ್ಕೆ PO ಕ್ಯಾನ್ಸಲ್ ಮಾಡಿಸ್ಬಿಟ್ಟು KDB ಆಫೀಸಲ್ಲಿ ಹೋಗ್ಬಿಟ್ಟು ನೀನ್ PO ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ರೆ ಇಲ್ಲಿ ಜಮೀನ್ ಕಳ್ಕೊಂಡಿರೋದು 85 ಲಕ್ಷ ರೂಪಾಯಿ ಎಕರೆ ಜಮೀನ್ ಕಳ್ಕೊಂಡಿರೋದು. ನಾವು ಕಳ್ಕೊಂಡ್ರ ಜಮೀನ್ಗೆ ಅರ್ಧ ಸೈಟು ಬರಲ್ಲ. ತಾಂಡ್ರ ಜಮೀನುಗಳು ತಾಂಡೋಗಿ ದುಡ್ಡು ತಾಂಡೋಗಿ ಖರ್ಚು ಮಾಡ್ಕೊಳಕ್ ಆಗಲ್ಲ. ಈ ಕೆಲಸ ಮಾಡ್ತೀವಿ ಅಂತ ಬಂದ್ಬಿಟ್ರೆ ನಿಮ್ ಜಾಗ ಕಳ್ಕೊಂಡಿದ್ರೆ ನೀವು ದುಡ್ಡು ತಾಂಡಿದ್ದೀರಾ, ನೀವು ಮನೆಗಿರಿ ಅಷ್ಟೇ. ಅವತ್ತಿನ ನಮ್ ತಾತಿರು ನಮ್ಮ ಅಪ್ತಿರು ನಾವು ಎಲ್ಲ ಉತ್ಬಿಟ್ಟು ಬಂದಿರೋ ಜಮೀನ್ ಕಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬೇರೆ ಬಂದಿರೋ PO ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಇವ್ರು ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ಕೆಲಸ ಮಾಡೋರು ನಾವ್ ಎಲ್ಲಿ ಹೋಗ್ಬೇಕು? ಇಲ್ಲಿ ಬಡ ಕೂಲಿ ಕಾರ್ಮಿಕರು ಅವರು ಇವರು ಜಮೀನ್ ಕಳ್ಕೊಂಡಿರ್ಬೋದು ಅಷ್ಟೇ. ಆದ್ರೆ ಅವತ್ತಿಂದ ಉತ್ಕೊಂಡ್ಬಂದಿರೋ ಜಮೀನುಗಳು ಕೆಲಸ ಮಾಡಿಸ್ಬೇಕು ನಾವು ಬಂದ್ರೆ, ಇಲ್ಲಿ ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಾವುಗಳು ಅವತ್ತಿಂದ ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಈಗ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ದಾರೆ, ಅವತ್ತಲ್ಲೇನು ತೊಂದರೆ ಮಾಡಿಲ್ಲ. ಈ 2 ವರ್ಷದಿಂದ ಈಚೆಗೆ ಬರ್ಗೇನಹಳ್ಳಿ ಆಗ್ಲಿ, ಮಾಚನಹಳ್ಳಿ ಆಗ್ಲಿ, ಗೊಟ್ಟಿಗೆರೆ ಆಗ್ಲಿ, ಇಲ್ಲಿ ಬಂದ್ಬಿಟ್ಟು PO ಆಗಿರೋನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವ್ರು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ಸರ್. ಜಮೀನ್ ಕಳ್ಕೊಂಡವ್ರು ಅವ್ರಿಗೆ ಕೊಡ್ಲಿ, ಇಲ್ಲಿ ಕೆಲಸ ಕೊಡೋಕ್ಕೂ ಆಗ್ತಾ ಇಲ್ಲ. ಯಾಕೆ ಬಡ ಮಕ್ಳುಗಳು ಅವ್ರ ಎಜುಕೇಶನ್ ಮಾಡೋರು ಅವ್ರಿಗೆ ಕೆಲಸ ಕೊಡೋಕ್ಕೂ ಆಗಲ್ಲ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆದ್ರೆ ಕೆಲಸ ಕೊಡ್ಸಕ್ ಹೇಳಿ. ಅದ್ರಿಂದ ನಿಮ್ ಕಡೆ ಕೇಳ್ತಾರ ನಾವು, ನೀವು ಚಾನಲ್ ಕಡೆಯಿಂದ ಏನಾರ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರಿ. ರಾಜಕೀಯ ಹೋಗೋದಾಗ್ಲಿ ಇನ್ನೊಂದ್ ಕಡೆಯಿಂದ ಆಗ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನೀವು ಚಾನಲ್ ಕಡೆಯಿಂದ ಏನಾರ ಹೆಲ್ಪ್ ಮಾಡ್ತೀರಾ ಅಂತ ನಿಮ್ ಕಡೆಯಿಂದ ನಾವು ಕೇಳ್ಕೊಂತ ಇದೀವಿ ಸರ್. ನಾವು ಅಲ್ಲಿ 6 ತಿಂಗಳಿಂದ PO ತಗೊಂಡು ಕೆಲಸ ಮಾಡಿದೀವಿ. ಕೆಲಸ ನಿಲ್ಸಿ ಎಷ್ಟು ದಿವಸ ಆಗಿತ್ತು? ಕೆಲಸ ನಿಲ್ಸಿ ಅಲ್ಲಿ 15 ದಿವಸ ಆಗಿದೆ ಸರ್. ನೀವು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿ ನೀವು ಕೆಲಸ ನಿಲ್ಸಿ ಅಂತ ಹೇಳಿದ್ದಾರೆ. ಕೆಲಸ ನಿಲ್ಸಿದೀವಿ. ಆದ್ರೆ ಏಕಾಏಕಿ ನಿನ್ನೆ ಕೆಲಸ ನಿಲ್ಸಿದ್ಮೇಲೆ ತಿರ್ಗಾ ಕರ್ಸ್ಬಿಟ್ಟು ನಿಮ್ಗೆ PO ಕ್ಯಾನ್ಸಲ್ ಆಗಿದೆ, ನಿಮ್ ಕೆಲಸ ಮಾಡಂಗಿಲ್ಲ, ಬೇರೆ ನಾವು PO ಕೊಟ್ಟಿದೀವಿ, ನೀವೇನ್ ಬರೋ ಅವಶ್ಯಕತೆ ಇಲ್ಲ ಅಂತ ಓನರ್ ಕರ್ಸ್ಬಿಟ್ಟು ಅವರು ಸಮಥಿಂಗ್ ಕೊಟ್ಕೊಂಡು ಏನ್ ಮಾಡ್ಕೊಂಡಾರೋ ಗೊತ್ತಿಲ್ಲ, ಅವ್ರವ್ರ ಕೆಲಸ ಮಾಡ್ಕೊಂತ ಇದ್ರೆ ನಮಗೆ ಕೆಲಸ ಕೊಟ್ಟಿಲ್ಲ. ಓನರ್ ಕರ್ಸ್ಬಿಟ್ಟು ನಿಮಗೆ PO ಕ್ಯಾನ್ಸಲ್ ಆಗಿದೆ, ನೀವೇನ್ ಬರೋ ಅವಶ್ಯಕತೆ ಇಲ್ಲ, ಬೇರೆ ಗಾಡಿಗಳು ಬರ್ತಾ ಇದಾರೆ, ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ನೀವು ಬರೋ ಅಂತ ಅವಶ್ಯಕತೆ ಇಲ್ಲ ಅಂತ ಸ್ಥಳೀಕರು ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೆ ನಿಮ್ಗೂ ಇದಕ್ಕೂ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಮಾತಾಡ್ಕೊಂಡಿದೀವಿ, ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನೇನ್ ಮಾತಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಜಮೀನ್ ಬಿಟ್ಕೊಟ್ಟಿದೀವಿ, KDB ಅವ್ರ ಜಮೀನ್ ಪರ್ಚೇಸ್ ಮಾಡಿರೋವಾಗ ನಾವ್ ಏನ್ ತೊಂದರೆ ಮಾಡಲ್ಲ. ಇಲ್ಲಿ ಯಾರ್ಯಾರು ಪ್ರಭಾವಿಗಳು ವ್ಯಕ್ತಿಗಳು ಅವ್ರ ನಮ್ಗೆ ಕೆಲಸ ಮಾಡಕ್ ನಮಗೆ ಜಾಗ ಬಿಟ್ಕೊಟ್ರೆ ಸಾಕು. ಅವ್ರ ಅವಶ್ಯಕತೆ ಏನಿದೆ ಅವ್ರ ಸಮಥಿಂಗ್ ಏನೋ ತಾಣಿ ನಮಗೆ ಬೇಕಿಲ್ಲ, ನಮಗೆ ಜಾಗ ಬಿಟ್ಕೊಡ್ಬೇಕು ಅಷ್ಟೇ ನಾವು ಕೆಲಸ ಮಾಡಕ್ಕೆ. ಇಲ್ಲ ಇದೇ ತರ ಮುಂದೆ ಇದಾದ್ರೆ ಹೋರಾಟ ಮುಂದಕ್ಕೆ ಹೋಗುತ್ತೆ ಸರ್. ದುಡ್ಡು ಕೊಟ್ಟಿರೋದನ್ನ ಬೇಕಾದ್ರೆ ವಾಪಸ್ ರಿಟರ್ನ್ ಮಾಡಿಸ್ಬಿಟ್ಟು ಇಸ್ಕೊಡ್ತೀವಿ. ನಾವು 10 ವರ್ಷಕ್ಕೆ ಏನ್ ಕೊಟ್ಟವ್ರ ಕಮಿಷನ್ ಕೊಡ್ತೀವಿ, ನಾವು ಜಮೀನ್ ನಮಗೆ ಬಿಟ್ಕೊಡ್ಬಿಡಿ ಸರ್. ಇವರೇ ರಾಜಕೀಯ ವ್ಯಕ್ತಿ ತರ ಈ ತರ ಮುಕ್ತೋಸ್ಕೊಂಡು ಕೆಲ್ಸಕ್ಕೆ ಬಂದ್ಮೇಲೆ ನಾವು ಕೆಲಸ ಮಾಡಕ್ಕೆ ಹೋಗೋಣ ಸರ್. ನಾವು ತಮ್ಮ ಹೆಸರು ಗಂಗರಾಜ್ ಅಂತ ಸರ್. ರಾಘವೇಂದ್ರ ಅಂತ ಹೇಳಿ, ನಾನು ಇಲ್ಲೇ ಸ್ಥಳೀಕ ಮಾಚಳ್ಳಿನು, ಮತ್ತೆ ನಾನು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ. ಹಾಗೆ ಕಾಂಗ್ರೆಸ್ ಲೀಡ್ರು, ಬಡ ಲೀಡ್ರ್ ಆಗಿದ್ದಕ್ಕೆ ನ್ಯಾಯದ ಪರ ಓಡಾಡ್ತಿದ್ದೀನಿ. ಅದಕ್ಕೆ ನಮಗೆ ಗೌರವ ಸಿಗ್ತಾ ಇದ್ದಾರೆ ಗೊತ್ತಿಲ್ಲ ಸರ್. ಈ ಗುಟ್ಟಿಕೆರೆ ಅನ್ನೋ ಗ್ರಾಮದಲ್ಲಿ ಲೊಕೇಶನ್ ಅವ್ರಿಗೆ 10 ಎಕರೆ PO ಆಗಿದೆ. 10 ಎಕರೆ PO ಆಗಿದ್ಮೇಲೆ ಅವ್ರು 6 ತಿಂಗಳದವರೆಗೆ ಕೆಲಸ ಮಾಡ್ಕೊಂಡು ಓನರ್ನ ಮನವೊಲಿಸ್ಕೊಂಡು ಅವ್ರು PO ತಗೊಂಡಿದ್ದಾರೆ ಪ್ರೀತಿ ವಿಶ್ವಾಸದಲ್ಲಿ. ಆ PO ತಗೊಂಡಿರೋದನ್ನ ಬಲಾಢ್ಯರು ಸಹಿಸಕ್ಕಾಗದಲ್ಲೇ ಇವ್ರು ಏಕಾಏಕಿ ಬಂದು ಇಲ್ಲಿ ಕೆಲ್ಸಕ್ಕೆ ಬಿಟ್ಟು, ಇವರು PO ನಮ್ಗಾಗಿದ್ದು ಯಾಕೆ ಮಾಡ್ತೀರ ಅಂತ ಕೆಲಸ ಮಾಡೋರನ್ನ ಕೇಳಕ್ ಹೋದಾಗ, ಇಲ್ಲಪ್ಪ PO ಕ್ಯಾನ್ಸಲ್ ಮಾಡಿದ್ರೆ ಅಂತೇಳಿ ಇಮಿಡಿಯೇಟ್ ಅರ್ಧ ಗಂಟೆ PO ಕ್ಯಾನ್ಸಲ್ ಮಾಡೋ ಲೆಟರ್ ಓನರ್ ಕಳ್ಸಿದ್ದಾರೆ. ಈ ಓನರ್ಗೆ ಬಲಾಢ್ಯರು ಎದುರಿಸಿರೋ ಏನ್ ಮಾಡೋರೋ ಗೊತ್ತಿಲ್ಲ. ಜಮೀನ್ ಕಳ್ಕೊಂಡಿರೋ ರೈತರಿಗೆ ಓನರು ಕೆಲಸ ಕೊಟ್ಟಿರೋದನ್ನ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನೀವು ಮೀಡಿಯಾದವ್ರು ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಬಡವರಿಗೆ ಅನುಕೂಲ ಆಗೋ ಥರ ನೀವು ಸಹಾಯ ಮಾಡ್ಬೇಕು ಸರ್. ಅದನ್ನೇ ಪೊಲೀಸರು ಕೇಳಿದ್ವಿ ಸರ್, ಯಾರವರು ಯಾರಿಗೆ PO ಆಗೈತೆ ಕೊಡಿ ಅಂತ, ಅವ್ರ ಹೆಸರು ಹೇಳಿ ಅಂತ. ನೀವು ಸ್ಟೇಷನ್ಗೆ ಹೋಗ್ರಪ್ಪ ಕೊಡ್ತಾರೆ ಅಂದ್ರು. ಆಮೇಲೆ ಏನ್ ಕೆಲಸ ಮಾಡೋದು, ಅಟ್ಲೀಸ್ಟ್ ನಮ್ ಕಾರಣ ಅವ್ರು ಬೇಕಲ್ಲ ಸರ್, ಅಂದ್ರೆ ಸ್ಟೇಷನ್ಗೆ ಹೋಗ್ರಪ್ಪ ಹೇಳ್ತಾರೆ ಅಂದ್ರು. ನಾನು ಇವರೆಲ್ಲ ಬಂದಾಗ ನಮ್ಮ ಶಾಸಕರ ಹತ್ರ ಕರ್ಕೊಂಡು ಹೋಗಿದ್ದೆ. ಶಾಸಕರು ಕೆಲವರ ಮಾತುಗಳನ್ನ ಅವರು ಕೇಳ್ಕೊಂಡು ಅವ್ರಿಗೆ ಇಲ್ಲಿ ವಾಸ್ತವ ಸ್ಥಿತಿ ಗೊತ್ತಿಲ್ಲದೆ ಆಯ್ತು ಸ್ಪಂದಿಸಿದ್ರು. ಇಲ್ಲಿ ವಾಸ್ತವ ಸ್ಥಿತಿ ಅವ್ರಿಗೆ ಗೊತ್ತಿಲ್ಲದೆ, ವಾಸ್ತವ ಅವ್ರಿಗೆ ಅರ್ಥವಾಗದಲೆ ನಡೀರಪ್ಪ ಜಾಗಕ್ಕೆ ಬಂದು ತೀರ್ಮಾನ ಮಾಡ್ತೀವಿದ್ರು. ಶಾಸಕರ ಹೆಸರು ಹೇಳ್ಕೊಂಡು ಇಲ್ಲಿ ರೈತರ ಮೇಲೆ, ಅದ್ರಗಾಗಿ ಕಾಂಗ್ರೆಸ್ ವೋಟರ್ಸ್ ಈಗ ಏನ್ PO ಆಗಿದೆ ಅವ್ರ ನಿಜವಾದ ಕಾಂಗ್ರೆಸ್ ವೋಟರ್ಸ್. ಆ ಕಾಂಗ್ರೆಸ್ ವೋಟರ್ಸ್ಗೆ ಅನ್ಯಾಯ ಆಗಿದೆ. ಇದರಿಂದ ಶಾಸಕರ ನ್ಯಾಯ ಕೇಳಿ ಇದನ್ನ ಸರಿ ಮಾಡ್ತಾರೆ ನಂಬಿಕೆನೂ ಐತೆ. ಬಲ್ಲಾಢ್ಯರು ಶಾಸಕರಿಗೆ ಮಿಸ್ಯೂಸ್ ಮಾಡಿ ನಿಜವಾದ ನ್ಯಾಯನ ಕೊಲೆ ಮಾಡ್ತಾರೆ. ಈ ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡಿ ಅಂತ ಮತ್ತೆ ಕೇಳ್ಕೊಂಡಿದ್ದೀವಿ ಸರ್. ಈಗ ಅಧ್ಯಕ್ಷ ಆಗಿರಿಂದ ನನ್ನದಿಂದ ನಾವು ಪೂರ್ತಿ ಇದುವರೆಗೂ ನ್ಯಾಯಪರ ಹೋರಾಟನೇ ಮಾಡಿರೋದು. ಅವ್ರ ಪರವಾಗಿ ನಾನು ನ್ಯಾಯಪರವಾಗಿ ಹೋರಾಟ ಮಾಡ್ತೀನಿ ಸರ್. ರೈತರುಗಳು ಎಲ್ಲಿವರೆಗೂ ನನ್ನ ಜೊತೆ ಇರ್ತಾರೋ ಅಲ್ಲಿವರೆಗೂ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀನಿ. ಅದರಿಂದ ನಾನು ಏನೇ ಬಂದು ಎದುರಿಸ್ತೀನಿ ಸರ್.
ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ. ಈ ಜಮೀನಿನ ಮೂಲ ರೈತರು ನಾವು ಓನರ್ ಜೊತೆ ಕಂಪ್ನಿಯವ್ರಿಗೆ ಅಲಾಟ್ಮೆಂಟ್ ಆದ್ಮೇಲೆ ಮಾತಾಡಿದಾಗ ರೈತರುಗಳೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ರೈತರ ಹತ್ರ ಓನರ್ ಹತ್ರ ಮಾತಾಡ್ತೀವಿ ನಾವು. ಓನರ್ ಹೇಳ್ತಾರೆ ಆಯ್ತಪ್ಪ ಎಲ್ಲರ ಕಂಪ್ನಿಗೂ ಕೊಟ್ಟಿರೋದಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಹಿಂದೆನೂ KDBಗೆ ಅಕ್ವೈರ್ ಆಗಿರುತ್ತೆ ಎಲ್ಲಾ ಜಮೀನುಗಳು ಕೂಡ. ಆ ಜಮೀನುಗಳ ಮಾಲೀಕರಿಗೆನೆ ಕಂಪ್ನಿ ಕಡೆಯಿಂದ ಎಲ್ಲರಿಗೂ PO ಕೊಟ್ಟಿರ್ತಾರೆ, ಅನುಮತಿ ಕೊಟ್ಟಿರ್ತಾರೆ, ಅದರಂತೆ ಎಲ್ಲರೂ ಕೆಲಸ ಮಾಡ್ಕೊಂಡ್ ಬರ್ತಿರ್ತಾರೆ. ನಾವು ಅದೇ ರೀತಿ ಇಲ್ಲಿ ಬಂದು ಕೇಳಿದಾಗ ಅವ್ರು ನಮಗೆ PO ಕೊಟ್ಟಿರ್ತಾರೆ. ಅದಾದ್ಮೇಲೆ 6 ತಿಂಗಳಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ. ಅದಾದ್ಮೇಲೆ ಪೊಲೀಸ್ನವ್ರು ಬಂದ್ಬಿಟ್ಟು ನಮಗೆ ಕೆಲಸ ನಿಲ್ಲಿಸಿ ಬನ್ನಿ ಸ್ಟೇಷನ್ ಹತ್ರ ಅಂತ ಕರ್ಕೊಂಡು ಹೋಗಿರ್ತಾರೆ. ಅಲ್ಲೋ ಕೇಳಿದ್ಕೆ ನೀವು PO ತಗೊಂಡಿದ್ದೀರಾ ಕಂಪ್ನಿದು ಅಂತ ಕೇಳ್ತಾರೆ ನಮ್ಮನ್ನ. ನಾವು ತಿರ್ಗಾ ಮತ್ತೆ ಕಂಪ್ನಿಯವ್ರ ಜೊತೆ ಮಾತಾಡಿ ನಾವು PO ತಗೊಂತೀವಿ. PO ತಗೊಂಡಾದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದ್ಬಿಟ್ಟು ಕೆಲಸ ನಿಲ್ಸಪ್ಪ, ಓನರ್ನ ಕರೆಸ್ತೀವಿ ನಾವು, ಸ್ಟೇಷನ್ ಹತ್ರ ಬನ್ನಿ ಎಲ್ಲರೂ ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಯ್ತು ಅಂತ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಬಿಟ್ಟು ಕೆಲಸ ನಿಲ್ಸಿರ್ತೀವಿ. ಅದಾದ್ಮೇಲೆ ನಂತರ ನಾವು ನಮ್ಮ ಬೂತ್ ಮಟ್ಟದ ಕಾಂಗ್ರೆಸ್ ಮುಖಂಡರು ಅದ್ರ ರಘುಣ್ಣವ್ರನ್ನ ಭೇಟಿ ಮಾಡ್ತೀವಿ. ಅಣ್ಣ ಹಿಂಗ ಅನ್ಯಾಯ ಆಗೈತೆ, ನಮ್ಗೆ ರೈತರುಗಳು ತೊಂದರೆ ಕೊಡ್ತಾ ಇದ್ದಾರೆ, ಪೊಲೀಸ್ನವ್ರು ಬಂದು ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ, ಹಿಂಗಾಗಿದೆ ಅಂತ ಆದಾಗ ಅವರು ಶಾಸಕರ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾರಪ್ಪ ಶಾಸಕರ ಹತ್ರ ಎಲ್ಲರೂ ಹೋಗೋಣ, ರೈತರುಗಳನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ರೈತರುಗಳು ಒಟ್ಟಿಗೆ ಹೋಗ್ತೀವಿ ನೆನ್ಮಂಗ್ಲ ಶಾಸಕರ ಕಚೇರಿಗೆ. ಅಲ್ಲಿ ಮಾತಾಡ್ದಾದ್ಮೇಲೆ ಒಂದಿನ ಮನೆ ಹತ್ರನೂ ಕೂಡ ಹೋಗ್ತೀವಿ, MLA ಅವ್ರ ಮನೆ ಹತ್ರನೂ ಹೋಗ್ತೀವಿ. MLA ಅವ್ರು ಹೇಳ್ತಾರೆ ನಿಮ್ಗೆ ಆಯ್ತಪ್ಪ ನಾನೇ ಸ್ಪಾಟಿಗೆ ಬಂದ್ಬಿಟ್ಟು ಯಾರ್ಯಾರು ರೈತರು ಇದ್ದೀರಿ ಎಲ್ಲಾರ್ಗು ಹಂಚಿಕೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ತಾರೆ, ನಮ್ಗೆ ಹಂಚಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಿಂತಿರ್ತೀವಿ, ಕೆಲಸ ಯಾವುದೇ ಕಾರಣಕ್ಕೂ ಮಾಡ್ತಿರಲ್ಲ. ಇವತ್ತು ಬೆಳಗ್ಗೆ ಏಕಾಏಕಿ ಯಾರೋ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡಕ್ ಬಂದಾಗ ನಾವು ಬಂದು ಕ್ವಶನ್ ಮಾಡ್ತೀವಿ, ಯಾಕಪ್ಪ ಕೆಲಸ ಸ್ಟಾರ್ಟ್ ಮಾಡಿದೀರಾ, ನಮ್ಗೆ ಹೇಳಿದ್ದಾರೆ ಅಂತ ಕೇಳ್ತೀವಿ. ಹಂಗೆ ಹೇಳಿದಾಗ ಅವರು ಇಲ್ಲ ಪೊಲೀಸ್ನವ್ರು ಬರ್ತಾರೆ, ನೀವು ಪೊಲೀಸ್ನವ್ರ ಜೊತೆ ಮಾತಾಡಿ ಅಂತಾರೆ. ಪೊಲೀಸ್ನವ್ರು ಬರ್ತಾರೆ, 112 ನಲ್ಲಿ ಬರ್ತಾರೆ. ಬಂದ್ಬಿಟ್ಟು ನಿಮ್ದೇನಾದ್ರು ಇತ್ತು ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಸ್ಟೇಷನಲ್ಲಿ ಕೇಳಿ ಯಾರಿಗೆ PO ಆಗಿದೆ ಸರ್, ನಮಗೆ PO ಆಗಿರೋದು ಅಂತ ಕೇಳಿದ್ರೆ ಇಮಿಡಿಯೇಟ್ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಬರುತ್ತೆ PO ಕ್ಯಾನ್ಸಲೇಷನ್ ಅಂತ. ಅದನ್ನ ಕ್ವಶನ್ ಮಾಡಿದ್ಕೆ ಅವರು ಪೊಲೀಸ್ನವರು ಏನಿಲ್ಲಪ್ಪ ನೀವು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಹೋಗಿ ಸ್ಟೇಷನ್ ಹತ್ರ ಇವತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಬಂದಾದ್ಮೇಲೆ ಈಗ ಮುಂದಿನ ಹೋರಾಟ ಎಲ್ಲರೂ ಸೇರ್ಕೊಂಡು ಮೀಡಿಯಾದವರೆಲ್ಲ ನೀವೆಲ್ಲ ನಮಗೆ ಸಪೋರ್ಟ್ ಕೊಟ್ರೆ ಹೆಚ್ಚಿನ ಹೋರಾಟ ಮಾಡ್ತೀವಿ. ಆ ಮೂಲಕ ಯಾವ್ದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗ್ಬಾರ್ದು. ಲೋಕೇಶ್ ಕುಮಾರ್ GS ಗುಟ್ಟಿಗೆರೆ ಸರ್. ನನ್ನ ಹೆಸರಿಗೆ PO ಆಗಿರುತ್ತೆ ಸರ್. ತಿಂಗಳಿಂದ ಕೆಲಸ ಸರ್ ನಾವು ಸುಮಾರು 6 ತಿಂಗಳಿಂದನೂ ಮಾಡ್ತಾ ಇದೀವಿ ಸರ್. ಬಿಲ್ಗಳೆಲ್ಲ ಕರೆಕ್ಟ್ ಬಿಲ್ಗಳೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕಂಪ್ನಿ ಕಡೆಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸರ್. ಕಂಪ್ನಿಯವರು ನಮ್ಮ ಜೊತೆ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಬಟ್ ಸೆಂಟ್ರಲ್ಲಿ ಪ್ರಭಾವಿ ವ್ಯಕ್ತಿಗಳು ಬಂದ್ಬಿಟ್ಟು ಅವ್ರಿಗೆ ಯಾಕೆ ಕೊಟ್ಟಿದ್ದೀರಾ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಸರ್. ಅದೇ ಅವರು ಪೊಲೀಸ್ನವ್ರು ಕೇಳಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿವಿ. ಅವ್ರು ಯಾರು ಅಂತ ಏನು ಹೇಳ್ತಾ ಇಲ್ಲ ಸರ್. ಕಂಪ್ನಿಯವ್ರನ್ನ ಕೇಳಿ ಸರ್ ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಕೊಟ್ವಿ. ಇನ್ಸ್ಪೆಕ್ಟರ್ ಇರ್ಲಿಲ್ಲ, ಫಸ್ಟ್ NCR ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಪ್ಪ ಇನ್ಸ್ಪೆಕ್ಟರ್ ಹೇಳಿದ್ದಾರೆ NCR ಮಾಡಕ್ ಆಗೋದಿಲ್ಲ, ಅಕ್ಲಾಜ್ಮೆಂಟ್ ಕೊಡ್ತೀವಿ ಅಂದ್ಬಿಟ್ಟು ಒಂದು ಸೀಲ್ ಹಾಕ್ಬಿಟ್ಟು ಕಟ್ಟಿದ್ದಾರೆ ಸರ್ ಅಷ್ಟೇ. ಸೋಮವಾರ ದಿನ ಕರ್ಸ್ತೀವಿ, ಇನ್ಸ್ಪೆಕ್ಟರ್ ಬರ್ಲಿ, ಅವ್ರು ಬಂದಾಗ ಕರ್ಸ್ತೀವಿ, ಫೋನ್ ಮಾಡ್ತೀವಿ ಬಾರಪ್ಪ ಅಂತ ಹೇಳಿದ್ರು ಸರ್.